ಬೇಗ ಮಾಡ್ಬಿಟ್ಟೆ ನೀನು. ಬೇಗಾದ್ರೆ ಹೆಂಗೆ ಎತ್ತಬೇಕು ನೀವು? ವಾಯ್ಸ್ ಇವಾಗ ನೀವು ಮಾತಾಡಬೇಕು. ಹಾಯ್ ಎವ್ರಿವನ್. ಲೈವ್ ಆಯ್ತಾ? Hi guys, ಎಲ್ರಿಗೂ ನಮಸ್ಕಾರ. So this is my big surprise. Hi. ನಾನು 5 minutes late ಬಂದೆ because I wanted to give you guys a big surprise. Ta-da! ಹೊಸ ಸಮಯ ಸ್ಟಾರ್ಟ್ ಆಗ್ತಿದೆ. ಸೊ ಹೊಸ ಒಂದು ಲುಕ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದಿಸ್ ಈಸ್ ಗೋಯಿಂಗ್ ಟು ಬಿ ಫಾರ್ ಸಮಥಿಂಗ್ ರಿಯಲಿ ಸ್ಪೆಷಲ್. ಸೊ ನಾನು ಅದ್ರ ಬಗ್ಗೆ ಇವತ್ತು ರಿವೀಲ್ ಮಾಡಲ್ಲ, ಬಟ್ ದಿಸ್ ಇಸ್ ದ ಲುಕ್ ರಿವೀಲ್. ನಾನು ಐ ಡಿಂಟ್ ವಾಂಟ್ ಟು ಡೂ ದ ಫುಲ್ ಶೂಷಾ ಆಫ್ ದಿ ಅಫಿಷಿಯಲ್ ಲುಕ್ ಅಂಡ್ ಆಲ್ ದ್ಯಾಟ್. ಸೊ ಐ ಜಸ್ಟ್ wanted to be as like clarified as possible for me to be able to do this look. Actually ತುಂಬಾನೇ ಯೋಚನೆ ಮಾಡಿದೆ, ತುಂಬಾನೇ ಪ್ಲಾನಿಂಗ್ ಮಾಡಿದೆ, and this is what it is. So this is the new look for something really exciting that is coming ahead. I hope you all ಚೆನ್ನಾಗಿದ್ದೀರಾ. Today is the 8th day of Navratri, the last day of Navratri. ನಾಳೆ ನವಮಿ ಇದೆ. So I thought that ಒಂದು ಹೊಸ ಸೀಸನ್, ಒಂದು ಹೊಸ ದಿನಗಳು, ಒಂದು ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ತಿದೆ ಅಂದರೆ ಒಂದು ಹೊಸ ಸ್ಟೈಲ್, ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ತುಂಬ ದಿನ ಆಗಿತ್ತು ದಟ್ ಐ ಹ್ಯಾಡ್ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್. ಸೊ ಹಿಯರ್ ಗೋಸ್. ಐ ಹೋಪ್ ದಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಲುಕ್. ಆ್ಯಂಡ್ ಸೊ ಎಸ್, ದಿ 8th ಡೇ ಆಫ್ ನವರಾತ್ರಿ ತುಂಬಾ ಒಂದು ಅದ್ಭುತವಾಗಿರೋದು ದಿನ, ಬಿಕಾಸ್ ಇಟ್ ಈಸ್ Mahagauri's day. And oh, thank you so much. We'll talk about that soon. So guys, even the special ಆಗಿರೋದು ಒಂದು ಲುಕ್ ಏನೋ ಒಂದು ಡಿಫ್ರೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು for a while, and I'm training for something really special. So ಈ ಒಂದು ಡಿಫ್ರೆಂಟ್ ಆಗಿರೋದು, ಸ್ಪೆಷಲ್ ಆಗಿರೋದು ಲುಕ್ ಜಸ್ಟ್ ಎಕ್ಸ್ಕ್ಲೂಸಿವ್ಲಿ ಆನ್ ಮೈ ಪೇಜ್ ಫಾರ್ ಆಲ್ ಯು ಪೀಪಲ್. And I hope even the look ಎಲ್ಲರಿಗೂ ಇಷ್ಟ ಆಗುತ್ತೆ, because I think it will take some time for people to accept it, digest it, but I'm really happy. I really like the way it looks. And ನನಗೆ ಆಲ್ಮೋಸ್ಟ್ 10 years ಇಂದ ಮಾಡ್ತಿರೋದು ಈ ಒಂದು ಹೇರ್ ಸ್ಟೈಲ್, ಈ ಒಂದು ಲುಕ್ ಏನಿದೆ, I have to give a huge shout out to Mimin for doing such a great job with the hair. And ಯಾವತ್ತೂ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಒಂದು ಡಿಫ್ರೆಂಟ್ ಆಗಿರೋದು ಲುಕ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಹೋಪ್ ದಟ್ ಐ ಆಮ್ ರಿಯಲಿ ಹ್ಯಾಪಿ. ಐ ಫೀಲ್ ಲೈಕ್ ಇಟ್ಸ್ ಸಮಥಿಂಗ್ ದಟ್ ಐವ್ ನೆವರ್ ಟ್ರೈಡ್ ಬಿಫೋರ್. ಸೊ ತುಂಬಾ ನನಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಲೈಕ್ ಎನಿಥಿಂಗ್, ಸಿ ಆಲ್ ದೀಸ್ ಸ್ಮಾಲ್ ಥಿಂಗ್ಸ್ ನಾನು ಆಲ್ರೆಡಿ ಹೇಳ್ತಾ ಇದ್ದೆ. ಅನ್ನ ಸ್ವಲ್ಪ ನೀರು ಕೊಡಿ. So I already suggestions. I always find happiness in small things. I always say that ಸಣ್ಣ ಪುಟ್ಟದ್ರಲ್ಲಿ ನಾವೇನು ಚಿಕ್ಕದಾಗಿ ಏನೋ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡಬೇಕು ಅಂತ ಸಣ್ಣದು ಒಂದು ಎಫರ್ಟ್ ಮಾಡಿದ್ರು, ಒಂದು ಪ್ರಯತ್ನ ಪಟ್ಟರು, ಒಂದ್ಸತಿ ಇಟ್ ವರ್ಕ್ಸ್ ಔಟ್ ರಿಯಲಿ ವೆಲ್ ಫಾರ್ ಯು, ಒಂದ್ಸತಿ ಇಟ್ ಡಸಂಟ್ ವರ್ಕ್ ಔಟ್ ರಿಯಲಿ ವೆಲ್ ಫಾರ್ ಯು. ಬಟ್ ಐ ಥಿಂಕ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಟು ಟ್ರೈ something new and keep trying new things. And adike ee one look try madde nanu. Thank you. And yeah, I'm really happy. Nanu ಬೇರೆ looks, colors try ಮಾಡ್ತಾ ಇರಬೇಕು ಅಂತ ಯಾವತ್ತು ನನಗೆ. So guys, let's quickly get back to, of course I will answer all your questions on the look, and also reply to all the comments on what exactly is happening. But let's come back to a really important day. Today is the last day of Navratri. ಅಂದ್ರೆ ಸಾಕಷ್ಟು ಜನಕ್ಕೆ, ನಮಗೆ ನಾವು ಅಷ್ಟಮಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ನೀವು ಕೆಲವರು ನವಮಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಸಾಕಷ್ಟು ಜಾಗ ಪೂಜೆಗಳಾಗಿದೆ ಆವಾಗಲೇ. ನಾಳೆ ಆಲ್ಸೋ ನವಮಿ ಇರೋದ್ರಿಂದ ನವಮಿ ದಶಮಿಗೆ ನಾವು
ಆಯುಧ ಪೂಜೆ ಆಗಲಿ, ನಮ್ಮ ಕಾರಿಗಳ ಪೂಜೆ ಆಗಲಿ, ಮನೆಗಳಲ್ಲಿ ಪೂಜೆ ಆಗಲಿ ಎಲ್ಲ ನಡೆಯುತ್ತೆ. ಸೊ ತುಂಬಾ ಒಂದು ಬ್ಯೂಟಿಫುಲ್ ದಿನ, ಒಂದು ಶ್ರೇಷ್ಠವಾಗಿರೋದು, ತುಂಬ ಅದ್ಭುತವಾಗಿರೋದು, ಇಂಪಾರ್ಟೆಂಟ್ ಆಗಿರೋದು ಒಂದು ದಿನ. ಆ್ಯಂಡ್ I would like to tell you something about Mahagauri. And Mahagauri signifies finding the true beauty within yourself and finding the true potential and talent in yourself. ಅಂದರೆ ನಾವು ಜೀವನದಲ್ಲಿ, ನಾವು ನಮ್ಮ ಲೈಫಲ್ಲಿ, ನಮ್ಮ ಸರೌಂಡಿಂಗ್ಸಲ್ಲಿ, ನಮ್ಮ ಎನ್ವೈರನ್ಮೆಂಟಲ್ಲಿ ನಾವು ಏನು ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಅದೆಲ್ಲ ನಮ್ಮ ಒಳಗಡೆ ಇದೆ ಅಂತ ಒಂದು ಸಾಥ. ಸೊ ಎನಿಥಿಂಗ್ ದಟ್ ಯು ವಾಂಟ್, ಎನಿಥಿಂಗ್ ದಟ್ ಯು ಆರ್ ಲುಕಿಂಗ್ ಫಾರ್ is within you, and so you have to realize that, you have to recognize that she is like Mahagauri anta helidre exactly amma tara ಒಂದು ಮದರ್ಲಿ ಫಿಗರ್ ಬರುತ್ತೆ, ಒಂದು ತುಂಬಾನೇ ಕಾಮ್ ಆಗಿರೋದು ಒಂದು ಫಿಗರ್ ಬರುತ್ತೆ, ಒಂದು ದಿ ಇಮೇಜರಿ ಆಫ್ ಫರ್ಗಿವ್ನೆಸ್, ದಿ ಇಮೇಜರಿ ಆಫ್ ಸ್ಟಾರ್ಟಿಂಗ್ ಅ ನ್ಯೂ ಲೈಫ್, ಬ್ರೈಟ್ನೆಸ್. ಶಿ ಇಸ್ ಆಲ್ಸೋ ದ ಮದರ್ ಆಫ್ ರಾಹು. She monitors the planet of Rahu. So with a lot of strong resilience, with a lot of forgiving power, serenity and spiritual growth, Mahagauri nammana yavattu bless ಮಾಡ್ತಾ ಇರ್ತಾರೆ. ಆ್ಯಂಡ್ ಶಿ ಬಿಲೀವ್ಸ್ ಇನ್ ತುಂಬ ಸಿಂಪಲ್ ಪಾಲಿಸಿ. ನಾನು ಮುಂಚೆ ಹೇಳಿದೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದೇನಿಲ್ಲ, ಬಟ್ ಇಷ್ಟು ಕಮ್ಮಿಯಲ್ಲಿ ಯಾವತ್ತೂ ನಾವು ಒಂದು ಅಷ್ಟು ಮಾತಾಡಬೇಕು ಅಂತ ಇಲ್ಲ. ಸಮ್ಟೈಮ್ಸ್ ಇಟ್ಸ್ ಜಸ್ಟ್ 1 or 2 words that make the difference and make the change that you're looking at, right? So she just talks about how ನಾವು ಪ್ರಪಂಚದಲ್ಲಿ, ನಾವು ನಮ್ಮಲ್ಲಿ, ನಾವು ಎಲ್ಲ ಕಡೆ ನಾವೇನು ಹುಡ್ಕೋಕೆ ಹೋಗ್ತಾ ಇದ್ವಿ ಅದು ನಮ್ಮ ಒಳಗಡೆ ಇದೆ ಅಂತ ಒಂದು ಸಾಥ. ಸೊ that is about Mahagauri. ನಾನು ಒಂದಷ್ಟು ಪಾಯಿಂಟ್ಸ್ ನೋಡ್ತೀನಿ. If there is anything that I have left that Amma mentioned to me and it's ಗ್ರೇಟ್, ನಾನೆಲ್ಲ ಹೇಳಿದೆ. ನಾನು ಇಷ್ಟು ವರ್ಷದಿಂದ ಈ ಒಂದು ಚಿಕ್ಕ ವಯಸ್ಸಿಂದಾನೆ, ಸೊ ದ ಸ್ಪೆಷಾಲಿಟಿ ಆಫ್ ದಿಸ್ ಪೂಜೆ ಇಸ್ ಚಿಕ್ಕ ಹೆಣ್ಮಕ್ಳನ್ನ ನಾವು ಪೂಜಿಸ್ತೀವಿ ಎವ್ರಿ ಇಯರ್. ಐ ಥಿಂಕ್ ಬಹುಶಃ ಸಾಕಷ್ಟು ಫಾಲೋವರ್ಸ್ ಆಲ್ರೆಡಿ ನೋಡಿರಬೇಕು ಈ ಪೂಜೆದು ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ ನಾವು ಯಾವತ್ತೂ. ಬಟ್ ಈ ಒಂದು ಪೂಜೆ ಏನಾಗುತ್ತೆ, ಸಣ್ಣ ವಯಸ್ಸಿಂದಾನೇ ನಾವು ಫಾಲೋ ಮಾಡ್ಕೊಂಬರ್ತಿರೋದು. ಯಾಕಂದರೆ ನಮಗೆ ಚಿಕ್ಕ ವಯಸ್ಸಲ್ಲಿ ವಿ ವುಡ್ ಹ್ಯಾವ್ ದಿಸ್ ಈ ಒಂದು 2-3 ದಿನ, ಅಷ್ಟಮಿ, ನವಮಿ, ದಶಮಿ, ಈ 3 ದಿನ, 8ನೇ ದಿನ, 9ನೇ ದಿನ, 10ನೇ ದಿನ, ಈ 3 ದಿನ ನಮಗೆ ಹಬ್ಬ ಥರ ಇತ್ತು. ಒಳ್ಳೆ ಪಾಕೆಟ್ ಮನಿ ಸಿಗ್ತಾ ಇತ್ತು, ಒಳ್ಳೆ ದುಡ್ಡು ಮಾಡ್ತಾ ಇದ್ದಿದ್ದು. ಯಾಕಂದರೆ ಇಲ್ಲಿ ತುಂಬ ನಾರ್ತಲ್ಲಿ ಅಂತೂ ಸ್ಪೆಷಲಿ ತುಂಬ ಮನೆಗಳಲ್ಲಿ ಎಲ್ಲ ಹೆಣ್ಮಕ್ಳನ್ನ ಕರೀತಾರೆ, ಅವ್ರು ಪೂಜಿಸ್ತಾರೆ, ಅವ್ರಿಗೆ ಒಂದು ಪ್ರಸಾದ ಕೊಡ್ತಾರೆ, ಅದ್ರ ಜೊತೆಗೆ ತುಂಬ ಒಳ್ಳೆ ಒಳ್ಳೆ ಗಿಫ್ಟ್ ಸಿಗುತ್ತೆ ನಮಗೆ. ಸೊ ಗಿಫ್ಟ್ಸ್ ಅಂದರೆ it used to be bangles, it used to be dresses, it used to be ಅವತ್ತು 1 ರೂಪಿ ಕಾಯಿನ್ಸ್ ಸಿಗ್ತಾ ಇತ್ತು ನಮಗೆ. ಸೊ ಒಂದು 10 ಮನೆ ಹೋದರೆ ಒಂದು 10-11 ರೂಪೀಸ್ ಸಿಗ್ತಾ ಇತ್ತು. ತುಂಬಾ ದೊಡ್ಡ ಅಮೌಂಟ್ ಅದು ಅವತ್ತು ನಮಗೆ. ಸೊ ಇಟ್ ಯೂಸ್ ಟು ಬಿ ರಿಯಲಿ ಸ್ಪೆಷಲ್ ಫಾರ್ ಅಸ್. ಆ್ಯಂಡ್ ಒಂದೊಂದು ಕಡೆ 10 ರೂಪೀಸ್ ಸಿಗ್ತಾ ಇತ್ತು ನಮಗೆ. ಸೊ ಬೇಸಿಕಲಿ 1 ರೂಪಿ, 11 ರೂಪಿ, 51 ರೂಪಿ, 101 ರೂಪಿ, ಆ ಥರ ಶಗುನ್ ನಿಮ್ಮ ಇಷ್ಟ ಪ್ರಕಾರ ಹಾಕ್ಬೋದು ನೀವು. ಸೊ ಆ ಟೈಮಲ್ಲಿ ಇಟ್ ಯೂಸ್ ಟು ಬಿ ಸೋ ಅಮೇಝಿಂಗ್. ಯಾಕಂದರೆ ವಿ ಯೂಸ್ ಟು ಅರ್ನ್, ನನಗೆ ಚಿಕ್ಕ ವಯಸ್ಸಿಂದಾನೇ ಅಪ್ಪ ಅಮ್ಮ ಒಂದು ಪಾಕೆಟ್ ಮನಿ ಕೊಡುವಂಥ ಒಂದು ಅಭ್ಯಾಸ ಮಾಡಿದ್ದಾರೆ. ಐ ಥಿಂಕ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಟು ನೋ ದ ವ್ಯಾಲ್ಯೂ ಆಫ್ ಮನಿ. ಆ್ಯಂಡ್ ದ ಯಂಗರ್ ದೇ ಸ್ಟಾರ್ಟ್, ದ ಬೆಟರ್ ದೇ ಲರ್ನ್ ಆ್ಯಂಡ್ ದ ಫಾಸ್ಟರ್ ದೇ ಲರ್ನ್. ಐ ಥಿಂಕ್ that is really important. That's something that we need to teach the younger generation. I think everybody needs to know, no matter how rich, how poor, you need to know the importance of money and the value of money antadu. And ಸೊ ಆ ಟೈಮಲ್ಲಿ ಇಟ್ ಯೂಸ್ ಟು ಬಿ ರಿಯಲಿ ಒಂದು ಸ್ಪೆಷಲ್ ಸಂಭ್ರಮ ದಿನ ನಮಗೆ. ಯಾಕಂದರೆ ಒಂದು ಕಲೆಕ್ಷನ್ಸ್ ಏನಿತ್ತು ನಮಗೆ, ಒಂದು 100 ರೂಪೀಸ್ 3 ದಿನದಲ್ಲಿ ಮಾಡಿದ್ವಿ ಅಂದರೆ ವಿ ವರ್ ಲೈಕ್ ಶ್ರೀಮಂತರು. ಆ್ಯಂಡ್ ಅಲ್ಲಿ ನಮಗೆ ಟಾಫೀಸ್, ಚಾಕ್ಲೇಟ್ಸ್, ಅದು ಇದು ಏನು ಪರ್ಚೇಸ್ ಮಾಡಬೇಕಿತ್ತು ಅವಾಗ ಏನೂ ಕಂಟ್ರೋಲ್ ಇರಲಿಲ್ಲ. ಯಾಕಂದರೆ ಇಟ್ ವಾಸ್ ಅ ಮನಿ ಥಿಂಗ್ ದಟ್ ವಿ ಅರ್ನ್. ಸೊ ವಿ ಹ್ಯಾಡ್ ದ ಡಿಸಿಷನ್ to be able to spend it however we wanted. And I think it is beautiful. So ಈ ಒಂದು ಪ್ರತೆ ಏನಿದೆ ತುಂಬಾ ಅದ್ಭುತವಾಗಿರೋದು ಒಂದು ಪೂಜೆ. ಆ್ಯಂಡ್ ಹೆಣ್ಮಕ್ಳನ್ನ ಈ ಒಂದು ರೀತಿಯಲ್ಲಿ ನೋಡುವಂಥ ಒಂದು ಪೂಜಿಸುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಯಾವತ್ತೂ ಬಿಡಬಾರ್ದು.
Yeah, somebody just mentioned in comments the value of 10 rupees is 10 rupees only. But, um, buddy, I don't know if people know the value of even 500 rupees today or 2000 rupees, 1000 rupees. It's not about the note, it's about that small little valuation, right? So, yeah. It used to be really amazing, Ashtami, Navami antu namge habba tara ಎಷ್ಟು ಪೂರಿ ಚೆನ್ನಾಗಿ ನೋಡಿ ನಾನು ಫಾಸ್ಟ್ ಮಾಡಿದ್ರೆ ತುಂಬ ಖುಷಿ ನನಗೆ, ತುಂಬ ಒಳ್ಳೆ ವಿಷಯ. ಬಟ್ ಐ ಲವ್ ಇವಾಗ 9 ದಿನ ಯಾಕೊಂಬೆ ಇಟ್ಕೊಂಡಿದ್ದೆ. ಸೊ 9 ದಿನ ಆದಮೇಲೆ ಏನಾಗುತ್ತೆ, ನಾಳೆ ಪೂಜೆ ಆದಮೇಲೆ ನಮಗೆ ತುಂಬ ಒಳ್ಳೆ ಪೂರಿ, ಹಲ್ವಾ, ಪಲಾವ್, ಚನಾ ಅದೆಲ್ಲ ಸಿಗುತ್ತೆ ತಿನ್ನೋಕ್ಕೆ. ಸೊ ಅದ್ರದ್ದು ಟೇಸ್ಟ್ ಬೇರೆ ಥರ ಇರುತ್ತೆ. ಅದ್ರದ್ದು it is an amazing feeling. I will try and do a live before my puja tomorrow with you, or during the puja with you, so that I can try and show you. But Amma baitare, because she is very particular of the puja timings and things that she wants to do. But of course we will talk tomorrow. We will chat about whatever ಆಗ್ತಿದೆ. ಆ್ಯಂಡ್ ಇವತ್ತು ಪ್ರಿಪ್ರೇಷನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ವಿ ಆರ್ ಪ್ಲಾನಿಂಗ್ ಟು ಡೂ ಸಮ್ ರಿಯಲಿ ಇಂಟ್ರೆಸ್ಟಿಂಗ್ ಗಿಫ್ಟ್ಸ್. ಪೂಜೆ ಅಂತೂ ಇದ್ದೇ ಇರುತ್ತೆ. ವಿ ಆರ್ ಪ್ಲಾನಿಂಗ್ ಟು ಡೂ ಸಮ್ ರಿಯಲಿ ನೈಸ್ ಗಿಫ್ಟ್ಸ್ ಫಾರ್ ಆಲ್ ದ ಗರ್ಲ್ಸ್. ಸೊ ಮನೆಯಲ್ಲಿ ಸದ್ಯಕ್ಕೆ ಪೂಜೆದು ಪ್ರಿಪ್ರೇಷನ್ಸು ಅದೆಲ್ಲ ನಡೀತಿದೆ. ಆ್ಯಂಡ್ ಇಟ್ಸ್ ತುಂಬಾ ಒಳ್ಳೆ ಎನ್ವೈರ್ಮೆಂಟ್ ಇದೆ. ಸುಸ್ತಾಗಿದ್ದಾರೆ ಎಲ್ಲರೂ ಬೆಳಗ್ಗೆಯಿಂದ ಪೂಜೆದು ಪ್ರಿಪ್ರೇಷನ್ ಮಾಡಿ. ನಾನು ಆ್ಯಕ್ಚುಲಿ ಹುಮ್ನಾಬಾದಲ್ಲಿ ಇರಬೇಕಾಗಿತ್ತು. ಬಟ್ ಎಲ್ಲ ಆಗೋದು ಒಳ್ಳೇದಕ್ಕೆ, ಒಂದು ರೀಸನ್ಗೆ ಏನಂತ. ಸೊ ಇವತ್ತು ಇಲ್ಲಿದ್ದೀನಿ ಅಂತ ಈ ಒಂದು ಲುಕ್ ಮಾಡೋಕ್ಕೆ ನನಗೆ ಆದಷ್ಟು ಸಮಯ ಸಿಕ್ಕಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಟುಕ್ ಮೈ ಟೈಮ್ ಟು ಡೂ ದಿಸ್ ಲುಕ್, ಆ್ಯಂಡ್ ಬಿಕಾಸ್ ದಿಸ್ ವಾಸ್ ಸಮಥಿಂಗ್ ದಟ್ ಐ ವಾಸ್ ರಿಯಲಿ ವಾಂಟಿಂಗ್ ಟು ಡೂ ಫಾರ್ ಅ ವೈಲ್. ಸೊ ಯಾ. And yeah, tomorrow's puja is going to be really special. We're having puja for 9 ದೇವಿಗಳನ್ನ 9 ಹುಡುಗಿರು ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಅದಾದ್ಮೇಲೆ ವಿ ಹ್ಯಾವ್ ಸಮ್ ಬೇರೆ ಬೇರೆ ಒಂದು 2-3 ರೀತಿಯಾದ ಪೂಜೆಗಳಿರುತ್ತೆ. ಮನೆಯಲ್ಲಿ ಪೂಜೆ ಇರುತ್ತೆ. ಸೊ ಯಾ, ದಟ್ಸ್ ಗೋಯಿಂಗ್ ಟು ಬಿ ಪ್ರಿಟಿ ಎಕ್ಸೈಟಿಂಗ್. ಆ್ಯಂಡ್ ಅಫ್ಕೋರ್ಸ್ ಅದಾದ್ಮೇಲೆ ದಸರಾ ಹಬ್ಬದ ಅಂದರೆ ಸೆಲೆಬ್ರೇಷನ್ಸು, ಆಮೇಲೆ ದಿವಾಲಿ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೆಕ್ನಿಕಲಿ ನಮ್ಮ ದೇಶದಲ್ಲಿ ನಮಗೆ ಫೆಸ್ಟಿವಲ್ಸ್ ನಾವು ನೋಡ್ಕೊಂಡು ಹೋದ್ರೆ ನಾವು ವರ್ಕ್ ಮಾಡೋದಕ್ಕಿಂತ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಲೈಕ್ ಒನ್ ಫೆಸ್ಟಿವಲ್ ಆದಮೇಲೆ ಇನ್ನೊಂದು ಫೆಸ್ಟಿವಲ್ ಆದಮೇಲೆ ಇನ್ನೊಂದು. ಇಟ್ ಇಸ್ ಬ್ಯೂಟಿಫುಲ್. ಐ ಥಿಂಕ್ a country, a society, and people are just defined so much by the culture and the religious beliefs or the cultural beliefs or the festivals that we celebrate. It just brings everyone together, and it's beautiful. I think it's something which is so important for everyone to do, to be able to experience cultures of different kinds, and then also to experience something, to be able to connect with each other. I think it just brings people together and bonds everyone together. And so yeah, it's fantastic. It's fabulous. Okay, today I am surprisingly getting very different kinds of questions. Is there anything happening that I don't know about? ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂದರೆ, yeah, I was just checking if I've missed out anything that I needed to tell you about this beautiful day festival. So guys, Nale will be the last day that we'll be doing the live, but I hope that ಎಲ್ರಿಗೂ ಈ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಆಮ್ ನಾಟ್ ಟು ಮಚ್ ಆಫ್ ಅ ಸೋಷಿಯಲ್ ಮೀಡಿಯಾ ಪರ್ಸನ್, ಆ್ಯಂಡ್ ಐ ಆಮ್ ಆಲ್ಸೋ ಲೈಕ್ ಅ ಪ್ರೈವೇಟ್ ಪರ್ಸನ್ ವೆನ್ ಇಟ್ ಕಮ್ಸ್ ಟು ಟೂ ಮಚ್ ಆಫ್ ಶೇರಿಂಗ್. ಬಟ್ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ವರ್ಷ ಒಂದು ಬೇರೆ ರೀತಿಯಾದ ಒಂದು ಐಡಿಯಾಲಜಿ ಟ್ರೈ ಮಾಡಿದೆ ನಾನು, ಆ್ಯಂಡ್ ದ ರೆಸ್ಪಾನ್ಸ್ ಹಸ್ ಬಿನ್ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್ ಅಬೌಟ್ ದಿಸ್ ಹೋಲ್ ಇನಿಷಿಯೇಟಿವ್. And I hope that munde barta time alli I am able to communicate with you like this, more raw, more fun, more candid. I think ಈ ಒಂದು ರೀತಿಯಲ್ಲಿ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗುವಂಥ ಒಂದು ಅವಕಾಶ ಸಿಗತ್ತೆ ನಮಗೆ.
ಆ್ಯಂಡ್ ಅಫ್ಕೋರ್ಸ್ ನೆನ್ನೆ ಮೊನ್ನೆ ವಿಡಿಯೋಸಲ್ಲಿ ನಾನು ಕಮೆಂಟ್ಸ್ ಸ್ವಲ್ಪ ಓದ್ತಾ ಇದ್ದೆ. ಐ ಆಮ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಟು ಕುಕಿಂಗ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೇಕಿಂಗ್ ಕುಕಿಂಗ್ ವಿಡಿಯೋಸ್ ಎಸ್ ವೆಲ್. ನಾನು ಆ್ಯಕ್ಚುಲಿ ಸ್ವಲ್ಪ ಟಚ್ವುಡ್ ಸ್ವಲ್ಪ ಬ್ಯುಸಿ ಇದ್ದೆ ವರ್ಕಲ್ಲಿ. But besides the work that I'm doing and the shootings that I'm doing and the films that are happening, I will definitely come back to doing food videos. Yakandre food is like soul to me. It's happiness, it's peace, it's contentment. So I will definitely do it. And ನೀವು ಎಲ್ಲರೂ ಇಷ್ಟು ಕೇಳ್ತಾ ಇದ್ದೀರಾ, ನನಗೆ ಅಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಬಟ್ ಐ ಆಮ್ ವೆರಿ I'm very touched, very humbled by the fact that you all are missing my food videos, and I will definitely do it for sure. Okay, so now let's read some comments. Okay. एक बार में okay, mama will probably come in the live tomorrow. I will try and get her. ಯಾಕಂದ್ರೆ ಅವರು ಜಾಸ್ತಿ ಇಷ್ಟಪಡಲ್ಲ. So hi Azad, hi Shri, I'm good, thank you so much for asking. Hi, thank you so much Anpurna, thank you guys so much. You guys are so kind, you guys are showering me with compliments on this look. I'm still getting used to it, but I think that different ಆಗಿ ಮಾಡ್ತಾ ಇರಬೇಕು. I think I'm pretty I'm actually getting used to it now. So ಒಂದೆರಡು ದಿನ ಆಗುತ್ತೆ ನನಗೆ, ಬಟ್ ಆದರೂ thank you so much for complimenting me so much, so sweet. Hi Kumar Shashi, hi Manjesh, King 23, hi ma, what's up? Happy Dasara ಎಲ್ರಿಗೂ. ಯಾರ್ಯಾರು ನವಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ದಶಮಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಎಲ್ರಿಗೂ ಶುಭಾಶಯಗಳು. ಈ ಹಬ್ಬ ಎಲ್ರಿಗೂ ತುಂಬ ಚೆನ್ನಾಗಿರಲಿ. ಈ ಹಬ್ಬ ಮೂಲಕ ಎಲ್ರಿಗೂ ಅವ್ರೇನು ಬೇಡ್ಕೋತಿದ್ದಾರೋ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ. Yes, shine in your own light is today's motto, and it's Mahagauri's motto that whatever you seek is within you. So I know it's a very deep thought. It's a very deep-rooted thought, because 90% of our lives we spend in actually trying to find out what we need in life, which is again a very deep thought. ನಾನು ಅದನ್ನು ಸಿಂಪ್ಲಿಫೈ ಹೆಂಗೆ ಮಾಡಬೇಕು ನನಗೂ ಗೊತ್ತಿಲ್ಲ ಅಷ್ಟು, ಬಟ್ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ for example, Devru Puja ಬಗ್ಗೆ ಮಾತಾಡ್ತೀವಿ, right? We are talking about religion, we are talking about spirituality. I believe that God doesn't exist in an idol or in a place. Of course, there are high power, energy, spiritual places ನಮ್ ಎಲ್ರಿಗೋಸ್ಕರ ಮಾಡಿದ್ದು ಆಗಿದ್ದು. ಸೊ ಆ ಒಂದು ರೀತಿಯಲ್ಲಿ ನೋಡಿದ್ರೆ ದೇವರು ನಮ್ಮಲ್ಲಿ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಅನ್ ಎಕ್ಸಾಂಪಲ್, ಸೊ ವೆನ್ ವಿ there's a lot of times that we're seeking the spiritual enlightenment that we want, or the religious belief that we want. I think everything is inside. I think that you have to believe that the goodness is in you. Clean heartily, clean mindally, ಕಣ್ ಕ್ಲೋಸ್ ಮಾಡಿ ದೇವರು ನೆನೆಸ್ಕೊಂಡ್ರೆ I'm sure that you'll be able to find God within you. So instead of finding the good outside, try and find it inside. I'm still learning about it. I'm still myself trying to do this every day. But I think this is the deeper meaning, understood deeper meaning of ನಾವೇನು ಹೇಳ್ತಾ ಇದ್ದೀವಿ ಅದರದ್ದು ಇವತ್ತು ಅಮ್ಮ ಏನು ಹೇಳಕ್ ಹೊಟ್ಟಿದ್ದಾರೆ ಅದರದ್ದು ಸಾರ್ಥ ಅಂತ. Whose birthday is it? Happy birthday! ಅಷ್ಟು ಧೈರ್ಯ ನಾನು ಕ್ರಾಸ್ ಮಾಡಿ ಹೋದೆ. ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಎಸ್, ಲೈವಲ್ಲಿ ಇದೀನಿ ನಾನು. ಹೇಳ್ಬಿಟ್ಟು ಹೋಗಿ. ಕುಮಾರಣ್ಣ ಜಸ್ಟ್ ಕ್ರಾಸ್ಡ್ ಮೀ ಥಿಂಕಿಂಗ್ ದಟ್ he can't be seen. ಕೆಳಗಡೆ ಬಾ, ಎಲ್ರಿಗೂ ಹೇಳು. ಹಾಯ್.
I think Kumarana is world famous. Everybody already knows Kumarana. ನೀನ್ ಗೊತ್ತೇ ನಿನ್ ಬಗ್ಗೆ ತುಂಬಾ ಕೇಳ್ತಾರೆ ಎಲ್ಲರೂ ಫ್ಯಾನ್ಸ್ ನನಗೆಲ್ಲ. ಅಡುಗೆ ಸ್ಟಾರ್ಟ್ ಮಾಡ್ಬೇಕು ಕುಮ್ಮಿ ಮಾಡ. Okay. ತುಂಬಾ ದಿವಸ ಆಯ್ತು ಅಲ್ವಾ ಅಲ್ವಾ ನೀವ್ ವೆಜ್ ತಿನ್ಸಿದ್ರೆ ನನಗೆ ದಿನ ನೆಕ್ಸ್ಟ್ ಮಾಡೋಣ. ಬಾಯ್. Hi Zanardhan. Okay, you're from Egypt. There's a Lucifer from Egypt. Okay, hi. Hi director 1437. ಕುಮಾರ್ ಊಟ ಆಗಿಲ್ಲಮ್ಮ ಇನ್ನೂ ಮಾಡಿಲ್ಲ, ಮಾಡಬೇಕು, ಪೂಜೆ ಮಾಡಬೇಕು. ಹಾಯ್ ವಾಲ್ಮೀಕಿ. ಹಾಯ್ ಋಷಿ. I'm really taken aback by how persistent some of you are in asking. So, ಎಲ್ರಿಗೂ ನಾನು ಮತ್ತೊಮ್ಮೆ ಈ ಒಂದು ಪೂಜೆದು ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಫೀಲ್ ಲೈಕ್ ಇಟ್ಸ್ ಬಿನ್ ಅ ಗ್ರೇಟ್ 8 days. ಗೊತ್ತೇ ಆಗಿಲ್ಲ ಹೆಂಗೋಯ್ತು ಅಂತ. ಬಟ್ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮೆಲ್ಲರ ಜೊತೆ ಎಲ್ಲ ಹಂಚ್ಕೊಂಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ I'm like, why haven't I done this for so long, right? I should be communicating with you better. So ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಮತ್ತೆ ನಾಳೆ ಲಾಸ್ಟ್ ಡೇ ಆಫ್ ಲೈವ್ ಫಾರ್ ದಿಸ್ ಸೀರೀಸ್ ಇದೆ. ಅಕಸ್ಮಾತ್ ಯು ಗೈಸ್ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ಯಾವುದಾದ್ರೂ ದೇವಿದು ಏನಾದರೂ ಕ್ವೆಶನ್ಸ್, ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮೀ ಆನ್ ದ ಕಾಮೆಂಟ್ಸ್ ಆ್ಯಂಡ್ ಐ ಕ್ಯಾನ್ ಆಸ್ಕ್ ಮೈ elderly people. ಅಮ್ಮ ಹತ್ರ ಕೇಳಿ ನಿಮ್ಗೆ ಹೇಳ್ಬೋದು, ಅಥವಾ ವಿ ಕ್ಯಾನ್ ಟ್ರೈ ಫೈಂಡ್ ಅ ಸೊಲ್ಯೂಷನ್ ಟು ದಿಸ್ ಅವರ್ ಸೆಲ್ವ್ಸ್. ಯಾಕಂದರೆ ಅ ಜರ್ನಿ ಈಸ್ of course any journey that you take in life, personal, professional, ಯಾವತ್ತೂ ಒಬ್ಳೆ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ಪೀಪಲ್ ಅಲಾಂಗ್ ಅಂತ ಒಂದು ನನ್ನ ಅಭಿಪ್ರಾಯ. ಬಟ್ ಅದ್ರ ಜೊತೆಗೆ ಎಲ್ಲರೂ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ಪೀಪಲ್ ವಿಲ್ ಕಮ್, ಬಿ ದೇರ್, ಪೀಪಲ್ ವಿಲ್ ಸ್ಟೇ, there is nothing permanent. The only thing that you have is yourself. So the journey that you're taking should be firstly with yourself and then with other people. And in this journey ನೀವು ನಿಮ್ಮನ್ನ ಡಿಸ್ಕವರ್ ಮಾಡ್ಕೊಂಡ ಹೋಗ್ತಾ ಹೋದ್ರೆ ಐ ಥಿಂಕ್ ಇಟ್ಸ್ ಗೋನ್ ಟು ಬಿ ಅ ಗ್ರೇಟ್ ಜರ್ನಿ ಫಾರ್ ಎವ್ರಿಬಡಿ, ರೈಟ್? ಸೊ we have a fantastic film releasing on Friday. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಹಬ್ಬಗಳು ಬರ್ತಿದೆ, ಇನ್ನಷ್ಟು ಮಾತಾಡೋಣ. ಇವತ್ತಕ್ಕೆ ಇಷ್ಟೇ. ಆ್ಯಂಡ್ ಐ ಹೋಪ್ ಈ ಲುಕ್ ಎಲ್ರಿಗೂ ಇಷ್ಟ ಆಗಿದೆ. ಯಾಕಂದರೆ ಐ ಆಮ್ ಸೀಯಿಂಗ್ ಸೋ ಮೆನಿ ಕಾಮೆಂಟ್ಸ್. ಐ ಆಮ್ ಸಾರಿ ಎಲ್ಲರೂ ಹೆಸರು ತೊಗೊಳಕ್ಕಾಗ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಎವ್ರಿಥಿಂಗ್ ದಟ್ ವಿ ಡೂ, ಬಿಕಾಸ್ ಇಟ್ ಮೀನ್ಸ್ ಅ ಲಾಟ್. ಅಷ್ಟೇ ಗೈಸ್, ಐಲ್ ಸಿ ಯು ಸೂನ್. ನಾಳೆ ಸಿಗ್ತೀನಿ ನಾನು. ನಾಳೆ ಒಂದು ಒಳ್ಳೆ ಇಂಡಿಯನ್ ಬಟ್ಟೆ, ಪೂಜೆ ಬಟ್ಟೆ, ಹಬ್ಬ ಬಟ್ಟೆಯಲ್ಲಿ ಮತ್ತೆ ರೆಡಿ ಆಗ್ಬಿಟ್ಟು ಮೀಟ್ ಮಾಡೋಣ. ಆ್ಯಂಡ್ ಟಿಲ್ ದ ಟೈಮ್ ಐ ಆಮ್ ಗೋಯಿಂಗ್ ಟು ಸ್ಟಿಲ್ ಟ್ರೈ ಆ್ಯಂಡ್ ಗೆಟ್ ಯೂಸ್ ಟು ಮೈ ನ್ಯೂ ಲುಕ್. ಆ್ಯಂಡ್ I hope to see you all soon. Thank you so much for logging in, and thank you so much for spending time with me. ಎಲ್ರಿಗೂ and sikta irana, stay positive, keep smiling, lots of love.